ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಯಾವ ಪಾಠದಲ್ಲಿ ಎಷ್ಟು ಅಂಕಗಳ ಒಂದು ಮೋಸ್ಟ್ ಲೈಕ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಆಲ್ರೆಡಿ 2 ಪಾಠಗಳಲ್ಲಿ ಶ್ರೇಣಿಗಳು ಮತ್ತು ತ್ರಿಭುಜದಲ್ಲಿ ಕೊಟ್ಟಿದ್ದೆ. ಸೊ ಇವತ್ತು ಕೂಡ ಮುಂದಿನ 3 ಪಾಠಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 12 ಅಂಕಗಳಿಗೆ ನಿಮಗೆ ಬರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಸೊ ಖಂಡಿತವಾಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಸೊ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಅಂಕಗಳು ಸಿಗ್ತವೆ. ಭಾಳಷ್ಟು ನಾವು ಗಣಿತದಲ್ಲಿ ವಿಡಿಯೋಗಳನ್ನು ಹಾಕಿದ್ದೀವಿ. ಪ್ಲೇಲಿಸ್ಟ್ ಲಿಂಕ್ ಇದೆ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ, 2 ಚರಾಕ್ಷರಗಳಿವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಮುಖ್ಯವಾಗಿ ಅದರ ಸಾಮಾನ್ಯ ರೂಪ ಕೇಳ್ತಾರೆ. ಓಕೆ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಇದು ನಿಬಂಧನೆ ಇದೆ, ಪರಿಹಾರಗಳಿದ್ದಾವೆ, ನಕ್ಷಾರೂಪ, ಪ್ರತಿನಿಧಿಸುವಿಕೆ, ಆಮೇಲೆ ಸ್ಥಿರ ಅಸ್ಥಿರ ಜೋಡಿಗಳಿದ್ದಾವೆ. ಇವುಗಳಿಂದ ನೋಡ್ಕೊಡ್ರಿ. ಇಲ್ಲಿಂದನೂ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಇವಿದಾವೆ ನೋಡಿ ಮುಖ್ಯವಾಗಿರ್ತಕ್ಕಂಥ ಸೂತ್ರಗಳು, ಯಾವೆಲ್ಲ 1 ಅಂಕಕ್ಕೆ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ಇಲ್ಲಿ MCQಗಳಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಫೈನಲ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ ಇದೆ ವಿದ್ಯಾರ್ಥಿಗಳೇ. ಸೊ ನೀವುಗಳು ಆಲ್ರೆಡಿ ಅದರಲ್ಲಿ ಕಂಟೆಂಟನ್ನು ತುಂಬ ಓದಿದ್ದೀರಿ, ಬಟ್ ಇವುಗಳನ್ನು ನೋಡಿದರೆ ಖಂಡಿತವಾಗಿ ಈ ಥರದ ಪ್ರಶ್ನೆಗಳು ಸಹಿತ ನಾವು ಇದು ಕೂಡ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕಂತ ಇದೆ. ಇದೆಲ್ಲ ಕೂಡ ಸ್ಕೋರಿಂಗ್ದವ್ರಿಗೇ ಇದ್ದಾವೆ. ಮೋಸ್ಟ್ ಸ್ಕೋರ್ ಯಾರಿಗೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನೋದು ಆಸೆ ಇದೆ ನೋಡಿ, ಅವರು ಖಂಡಿತವಾಗಿ ಇದನ್ನು ಪ್ರಿಪ್ರೇಷನ್ ಮಾಡಿಕೊಂಡೇ ಹೋಗಿ. ಸೊ 3 ಅಂಕದ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳ ಸಹಿತನೂ ಕೂಡ ಇದ್ದಾವೆ. ಅವುಗಳನ್ನು ಸಹಿತ ತಾವುಗಳು ಏನು ಮಾಡಬೇಕು, ನೋಡಿಕೊಂಡು ಹೋಗಬೇಕು. ಗ್ರಾಫ್ಗೆ ಸಂಬಂಧಪಟ್ಟಂತೆ ಲೆಕ್ಕಗಳಿದ್ದಾವೆ ನೋಡಿ 4 ಅಂಕಕ್ಕೆ. ತಮಗೆಲ್ಲರೂ ಕೂಡ ಯಾವೆಲ್ಲ ಗ್ರಾಫಲ್ಲಿ ಕ್ವಶನ್ಸ್ಗಳನ್ನು ಬರಬಹುದು ಅಂತ ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಸಹಿತ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಇಲ್ಲಿ ಸೂಕ್ತವಾದ ಹಂತಗಳಿಂದ ಬಿಡಿಸಲಿಕ್ಕೆ 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ವೃತ್ತಗಳು ಅಂತಕ್ಕಂಥದ್ದು, ಸರ್ಕಲ್ಸ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ MCQಗಳಿದ್ದಾವೆ. ಸೊ ಈ MCQಗಳು ಕೂಡ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸ್ತಕ್ಕಂಥ ಸರಳ ರೇಖೆ ಇದಾಗಿದೆ. ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆ ಡ್ಯಾಶ್. ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಚಿತ್ರದಲ್ಲಿ BC = ಡ್ಯಾಶ್. ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗ್ತಕ್ಕಂಥ ಸರಳ ರೇಖೆ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಚಿತ್ರ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಅವುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ನೀವೇನು ಮಾಡ್ಬೋದು, ಅವುಗಳನ್ನು ನೋಡ್ಬೋದು. ಇನ್ನು ಮುಂದೆ ಹೋಗೋಣ. ಮತ್ತು ವಾಕ್ಯ ರೂಪದಲ್ಲಿ 1 ಅಂಕದ ಪ್ರಶ್ನೆಗಳಿಗಾಗಿ ಇಲ್ಲಿ ಅವರು ಕೊಟ್ಟಿದ್ದಾರೆ. ಅವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ಸಹಿತ ನೋಡ್ಕೊಂಡು ಹೋಗಿ. ಇನ್ನು 3 ಅಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು, ಇದಂತೂ ಪ್ರತಿ ಸಾರಿ ಬರ್ತದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ ಆಗಿರ್ತಾವಂತ ಸಾಧಿಸ್ರಿ. ಅಥವಾ ಇಲ್ಲಿದೆ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ ಸಾಧಿಸಿ. ಇವೆರಡು 4.1 ಮತ್ತು 4.2ದಲ್ಲಿ ಪ್ರಮೇಯಗಳಿದ್ದಾವೆ, ಮೋಸ್ಟ್ ಇಂಪಾರ್ಟೆಂಟೇ ಇದ್ದಾವೆ. ಇನ್ನು ಇನ್ನೊಂದು ಪಾಠಕ್ಕೆ ಬರೋಣ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥದ್ದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಯಾಕಂದರೆ ಛಾಯೆಗೊಳಿಸಿದ ಭಾಗ ಅಂತ ಇಲ್ಲಿ ಲೆಕ್ಕಗಳು ಬರ್ತಾವೆ. ಅವುಗಳು ಕೂಡ ಸ್ವಲ್ಪ ಮೋಸ್ಟ್ ಏನಾಗಿರ್ತಾವಪ್ಪ ಅಂದ್ರೆ ಟಫ್ ಕ್ವಶನ್ಸೇ ಆಗಿರ್ತಾವೆ. ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಪ್ರಶ್ನೆಗಳಿದ್ದಾವೆ ನೋಡಿ. ಖಂಡಿತವಾಗಿ ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇದು ಎಲ್ಲ ಅತಿ ಹೆಚ್ಚು ಅಂಕಗಳನ್ನು ತಾವು ಗಣಿತದಲ್ಲಿ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಕಡೆಯ ಹಂತದಲ್ಲಿ ನೀವುಗಳು ಈ ಲೆಕ್ಕಗಳ ಬಗ್ಗೆ ಸ್ವಲ್ಪ ಒಂದಿಷ್ಟು ಐಡಿಯಾ, ಕ್ವಶನ್ಸ್ಗಳನ್ನು ಹಿಂಗೂ ಇರ್ತಾವೆ ಅನ್ನೋದನ್ನು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ಇಷ್ಟಿತ್ತು ಇಲ್ಲಿ 3 ಪಾಠಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನಾನು ಪೋಸ್ಟ್ ಮಾಡಿದ್ದೆ. ಇನ್ನು ಮುಂದಿನ ಭಾಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನ್ನಷ್ಟು ವ್ಯೂಸ್ಗಳು ಬಂದರೆ ಮುಂದಿನ ಪಾಠದಲ್ಲಿನೂ ಕೂಡ ಇದೇ ಥರನಾಗಿರ್ತಕ್ಕಂಥ ಲೆಕ್ಕಗಳ ವಿಡಿಯೋಗಳನ್ನು ಹಾಕ್ತಾನೆ ಇರ್ತೀವಿ. ಸೊ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಮಿನಿಮಮ್ ಈ 3 ಪಾಠದಲ್ಲಿ ನೀವುಗಳು ನೋಡ್ಕೊಂಡು ಹೋದರೆ ಖಂಡಿತವಾಗಿ 12 ಅಂಕಗಳನ್ನು ನೀವೇನು ಮಾಡ್ಬೋದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಆಗಿ 12 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಪಡಿಬೋದು. ಈಗ ಇನ್ನೊಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, 16 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅವುಗಳನ್ನು ಸಹಿತ ತಾವೆಲ್ಲರೂ ಕೂಡ ನೋಡಬೇಕು.